ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ತೆ ಗಾಯ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಪರ್ಸನಲ್ ಲೋನ್ ಆ್ಯಪ್ನ ನೀವು ಕೂಡ ಹುಡುಕ್ತಾ ಇದ್ದೀರಾ, ನಿಮಗೂ ಕೂಡ ಲೋನ್ ಬೇಕು ಅನ್ನೋ ಒಂದು ಅವಶ್ಯಕತೆ ನಿಮಗಿತ್ತು ಅಂದರೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ. ನಾನು ಹೇಳುವಂಥ ಒಂದು ಡೀಟೇಲ್ನ ನೀವು ಕೂಡ ತಿಳ್ಕೊಂಡು ಈಸಿಯಾಗಿ ಲೋನ್ ಅಪ್ಲೈ ಮಾಡ್ಕೋಬಹುದಾಗಿದೆ. ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ಹೊಸದಾಗಿ ನಮ್ಮ ಒಂದು ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಮರೀದೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಬನ್ನಿ ಗಾಯ್ಸ್, ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ಇಲ್ಲಿ Loans24 ಪರ್ಸನಲ್ ಲೋನ್ ಆ್ಯಪ್ ಅಂತ ಈ ಒಂದು ಅಪ್ಲಿಕೇಶನ್ ನೇಮ್ ಆಗಿರುತ್ತೆ. ಹಾಗೆ ಇದು ಏನಿದೆ Cars24 ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯವ್ರದ್ದಾಗಿರುತ್ತೆ. ಹಾಗೆ ಈ ಒಂದು ಅಪ್ಲಿಕೇಶನ್ ಕೂಡ ನಮಗೆ ಇನ್ಸ್ಟೆಂಟಾಗಿ ಲೋನ್ ಅಪ್ರೂವಲ್ನ ಮಾಡ್ತದೆ. ಲೋ EMI ರೇಟಿಂಗ್ಸ್ ಕೂಡ ನಮಗೆ ಸಿಗುತ್ತೆ. ಟ್ರಸ್ಟೆಡ್ ಪಾರ್ಟ್ನರ್ಸ್ ಕೂಡ ಇವ್ರ ಜೊತೆಗೆ ನೋಡಬಹುದು. ಫೈನಾನ್ಸ್ಗೆ ಆಗಿರ್ಬೋದು, ಲೋನ್ಸ್ಗೆ ಆಗಿರ್ಬೋದು ತುಂಬಾ ಯೂಸ್ ಆಗ್ತಾ ಇದೆ. ಈ ಒಂದು ಅಪ್ಲಿಕೇಶನ್ಗೆ 2.5 ರಿವ್ಯೂಸ್ ಇರುತ್ತೆ, 3+ ರೇಟೆಡ್ ಇದೆ. ಹಾಗೆ 10K+ ಡೌನ್ಲೋಡ್ಸ್ ಕೂಡ ಆಲ್ರೆಡಿ ಮಾಡ್ಕೊಂಡಿದ್ದಾರೆ. ಈ ಒಂದು ಅಪ್ಲಿಕೇಶನ್ ಯಾವ ರೀತಿಯಾಗಿ ನಮಗೆ ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದಾರೆ, ಏನೆಲ್ಲ ಫೀಚರ್ಸ್ ಇರುತ್ತೆ, ಹಾಗೆ ಯಾವ ರೀತಿಯಾಗಿ ನಾವು ಲೋನ್ ಅಪ್ಲೈ ಮಾಡ್ಕೋಬೇಕು, ಏನೆಲ್ಲ ಎಲಿಜಿಬಿಲಿಟಿ ಇರಬೇಕಾಗುತ್ತೆ ಅನ್ನೋ ಒಂದು ಫುಲ್ ಡೀಟೇಲ್ ಹಾಗೆ ಪ್ರೋಸೆಸ್ನ ನಾನು ನಿಮಗೆ ತಿಳಿಸ್ತೀನಿ. ಹಾಗೆ ಈ ಒಂದು ಅಪ್ಲಿಕೇಶನಲ್ಲಿ ನಮಗೆ ಅಪ್ ಟು 50 ಲ್ಯಾಕ್ವರೆಗೂ ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದಾರೆ. 100% ಡಿಜಿಟಲ್ ಪ್ರೋಸೆಸ್ ಆಗಿರುತ್ತೆ. 0 ಪೇಪರ್ ವರ್ಕ್ ಇರುತ್ತೆ. ಕ್ವಿಕ್ ಅಪ್ರೂವಲ್ನ ಮಾಡ್ತಾರೆ. ಹಾಗೆ ತುಂಬಾ ಸೇಫಾಗಿ ನಮ್ಮ ಒಂದು ಲೋನ್ ಅನ್ನೋದು ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಕೂಡ ಮಾಡ್ತಾರೆ. 10+ ಮೇಜರ್ ಲೆಂಡರ್ಸ್ ಕೂಡ ನಾವು ನೋಡಬಹುದು. ಎಕ್ಸಾಂಪಲ್ಗೆ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಇದೆ. ಹಾಗೆ ಇಲ್ಲಿ IDFC ಫಸ್ಟ್ ಬ್ಯಾಂಕ್, ಫೈಬ್ ಆಗಿರ್ಬೋದು. ಹಾಗೆ ಇಲ್ಲಿ ಮನಿ ವ್ಯೂ, ಟಾಟಾ ಕ್ಯಾಪಿಟಲ್, ಬಜಾಜ್ ಫಿನ್ಸರ್ವ್, ಫಿನ್ಏಬಲ್, ಹಾಗೆ ಇಲ್ಲಿ ಇಂಡಸ್ ಲ್ಯಾಂಡ್ ಬ್ಯಾಂಕ್, ಪೋನಾವಾಲಾ ಫಿನ್ಕ್ರಾಪ್, ಇಷ್ಟೊಂದೆಲ್ಲ ನಮಗೆ ಮೇಜರ್ ಲೆಂಡರ್ಸ್ ಕೂಡ ನಾವು ಇವ್ರ ಜೊತೆಗೆ ನೋಡಬಹುದು. 80,000+ ಹ್ಯಾಪಿ ಕಸ್ಟಮರ್ಸ್ ಕೂಡ ಇವ್ರ ಜೊತೆಗೆ ಇದ್ದಾರೆ. ಹಾಗೆ ಇಲ್ಲಿ 50,000+ ಪಿನ್ ಕೋಡ್ ಸರ್ವ್ಡ್ ಕೂಡ ಇವ್ರು ಮಾಡ್ತಾ ಇದ್ದಾರೆ. 4,000 crore+ ಅಮೌಂಟ್ ಡಿಸ್ಬರ್ಸ್ಮೆಂಟ್ ಕೂಡ ಆಲ್ರೆಡಿ ಮಾಡಿದ್ದಾರೆ. 1 crore+ ಆ್ಯಪ್ ಡೌನ್ಲೋಡ್ಸ್ ಕೂಡ ಆಲ್ರೆಡಿ ಮಾಡಿದ್ದಾರೆ. 3 ಸ್ಟೆಪ್ ಕಂಪ್ಲೀಟ್ ಮಾಡಿಕೊಂಡ್ರೆ ನಮ್ಮ ಒಂದು ಲೋನ್ ಅನ್ನೋದು ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಇವರು ಡೈರೆಕ್ಟಾಗಿ ಟ್ರಾನ್ಸ್ಫರ್ನ ಮಾಡ್ತಾರೆ ವಿತಿನ್ 15 ಮಿನಿಟ್ಸಲ್ಲಿ. ಮೊದಲನೇದಾಗಿ ನಮ್ಮ ಒಂದು ಬೇಸಿಕ್ ಡೀಟೇಲ್ಸ್ನ ಫಿಲಪ್ ಮಾಡಿಕೊಂಡು ಲೋನ್ ಆಫರ್ ಮಾಡ್ತಾರೆ. ಆ ಒಂದು ಲೋನ್ ಆಫರ್ನ ನಾವು ಚೂಸ್ ಮಾಡಿಕೊಂಡು KYCನ ಕಂಪ್ಲೀಟ್ ಮಾಡಿಕೊಂಡ್ರೆ ನಮ್ಮ ಒಂದು ಲೋನ್ ಅನ್ನೋದು ನಮಗೆ ಸಿಗ್ತಾ ಇದೆ. ತುಂಬಾ ಸೇಫ್ ಆಗಿ, ಸೆಕ್ಯೂರ್ ಆಗಿ, ರಿಯಲೇಬಲ್ ಆಗಿ ಈ ಒಂದು ಅಪ್ಲಿಕೇಶನ್ ನಮಗೆ ಸಿಗುತ್ತೆ. ಟ್ರಸ್ಟೆಡ್ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದಾಗಿದೆ. ಇದು ಏನಿದೆ ಪರ್ಸ್ನಲ್ ಲೋನ್ನ ಇನ್ಸ್ಟೆಂಟಾಗಿ ಪ್ರೊವೈಡ್ ಮಾಡ್ತದೆ. ಫುಲ್ಲಿ ಆನ್ಲೈನ್ ಪ್ರೋಸೆಸ್ ಇರುತ್ತೆ. ತುಂಬಾ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರುತ್ತೆ. ಹ್ಯಾಸಲ್ ಫ್ರೀ ಆಗಿ ನಾವು ಲೋನ್ ಅಪ್ಲೈ ಮಾಡ್ಕೋಬಹುದು. ಸಪೋಸ್ ನಿಮ್ಗೆ ಏನಾದರೂ ಮೆಡಿಕಲ್ ಎಮರ್ಜೆನ್ಸಿ ಇತ್ತು, ಅಥವಾ ಟ್ರಾವೆಲ್ ಪ್ಲಾನ್ ಏನಾದರೂ ಮಾಡ್ತಾ ಇದ್ದರೆ, ವೆಡ್ಡಿಂಗ್ ಎಕ್ಸ್ಪೆನ್ಸಸ್ಗೆ ಏನಾದರೂ ಅಮೌಂಟ್ ಬೇಕಿತ್ತು, ಅಥವಾ ಹೋಮ್ ಇಂಪ್ರೂವ್ಮೆಂಟ್ಗೋಸ್ಕರ ಬೇಕಿತ್ತು, ಡೆಬಿಟ್ ಕನ್ಸಲ್ಟೇಷನ್ ಇತ್ತು ಅಂದರೆ, ಅಥವಾ ನಿಮ್ಮ ಒಂದು ಪರ್ಸ್ನಲ್ ಯೂಸ್ಗೆ ಲೋನ್ ಬೇಕಿತ್ತು ಅಂದರೆ, ಇಲ್ಲಿ ನಿಮಗೆ ತುಂಬಾ ಫ್ಲೆಕ್ಸಿಬಲ್ ಆಗಿ ಟೆನ್ಯೂರ್ ಜೊತೆಗೆ ಲೋನ್ ಅನ್ನೋದು ಆಫರಿಂಗ್ನ ಮಾಡ್ತಾ ಇದ್ದಾರೆ. ಈ ಒಂದು ಅಪ್ಲಿಕೇಶನಿಂದ ತುಂಬಾ ಫಾಸ್ಟಾಗಿ ನಾವು ಬಾರೋಯಿಂಗ್ ಕೂಡ ಮಾಡ್ಕೋಬೋದು. ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಹಾಗೆ ಆಫರೇಬಲ್ ರೇಟಿಂದ ನಮಗೆ ಲೋನ್ ಸಿಗ್ತಾ ಇದೆ. ಹಾಗೆ ಈ ಒಂದು ಅಪ್ಲಿಕೇಶನ್ ಯಾಕೆ ಚೂಸ್ ಮಾಡ್ಕೋಬೇಕು ಅನ್ನೋ ಒಂದು ರೀಸನ್ಸ್ನ ನೋಡಿದರೆ, ಸ್ಪೀಡಾಗಿ ಟ್ರಸ್ಟ್ ಕೂಡ ಮಾಡ್ಕೋಬಹುದಾಗಿದೆ. ಇನ್ಸ್ಟೆಂಟಾಗಿ ಪರ್ಸ್ನಲ್ ಲೋನ್ ಅಪ್ರೂವಲ್ಸ್ನ ಮಾಡ್ತಾ ಇದ್ದಾರೆ. ಸೇಮ್ ಡೇ ಡಿಸ್ಪೇಸ್ಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಟೇಲರ್ಡ್ ಆಫರ್ಸ್ ಕೂಡ ಸಿಗ್ತಾ ಇದೆ. ಕ್ರೆಡಿಟ್ ಪ್ರೊಫೈಲ್ ಹಾಗೆ ರೀಪೇಮೆಂಟ್ ಕಸ್ಟಮೈಸ್ಡ್ ಆಪ್ಷನ್ಸ್ ಕೂಡ ಇಲ್ಲಿ ಸಿಗ್ತಾ ಇದೆ. ಟ್ರಾನ್ಸ್ಪರೆಂಟ್ ಕಾಸ್ಟ್ ಇರುತ್ತೆ. ಯಾವುದೇ ರೀತಿ ಹಿಡನ್ ಚಾರ್ಜಸ್ ಕೂಡ ಇರೋದಿಲ್ಲ. ಕ್ಲಿಯರ್ ಆಗಿ ಡಿಸ್ಪ್ಲೇ ಮಾಡ್ತಾರೆ ನಮ್ಮ ಒಂದು ಲೋನ್ ಅಮೌಂಟ್, ಫೀಸ್ ಅನ್ನೋದು. ಹಾಗೆ ಇದು RBI ರಿಜಿಸ್ಟರ್ಡ್ ಪಾರ್ಟ್ನರ್ ಕೂಡ ಆಗಿರುತ್ತೆ. ತುಂಬಾ ಸೆಕ್ಯೂರ್ ಆಗಿ ಪ್ರೋಸೆಸ್ ಅನ್ನೋದು ನಾವು ಕಂಪ್ಲೀಟ್ ಮಾಡ್ಕೋಬಹುದು. ಎನಿವೇರ್ ಎನಿ ಟೈಮ್ ಆಕ್ಸೆಸ್ನ ಮಾಡ್ತಾ ಇದ್ದಾರೆ. ನಾವು ಮನೆಯಲ್ಲೇ ಕುತ್ಕೊಂಡು ಕೂಡ ಲೋನ್ ಅಪ್ಲೈ ಮಾಡ್ಕೋಬಹುದು. ಅಥವಾ ನಾವೇನಾದರೂ ಹೊರಗಡೆ ಇದ್ವಿ ಅಂದರೂ ಕೂಡ ಅಲ್ಲಿಂದ ನಾವು ಲೋನ್ ಅಪ್ಲೈ ಕೂಡ ಮಾಡ್ಕೋಬಹುದಾಗಿದೆ. ಇನ್ಸ್ಟೆಂಟ್ ಲೋನ್ ಡಿಸಿಷನ್ಸ್ ಕೂಡ ಇವರು ನಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಲೋ ಇಂಟ್ರೆಸ್ಟ್ ರೇಟ್ ಸಿಗ್ತಾ ಇದೆ. ಸ್ಟಾರ್ಟಿಂಗ್ ಬಂದುಬಿಟ್ಟು 9.99% ಪರ್ ಆ್ಯನಮ್ ರೀತಿಯಾಗಿ ಕೊಡ್ತಾ ಇದ್ದಾರೆ. ಫ್ಲೆಕ್ಸಿಬಲ್ EMIs ಇರುತ್ತೆ. ರೀಪೇಮೆಂಟ್ ಬಿಟ್ವೀನ್ 12 ಅಥವಾ 72 ಮಂತ್ಸ್ವರೆಗೂ ನಮಗೆ ಸಿಗ್ತಾ ಇದೆ. 100% ಪೇಪರ್ಲೆಸ್ ಪ್ರೋಸೆಸ್ ಇರೋದ್ರಿಂದ ತುಂಬಾ ಈಸಿಯಾಗಿ ಅಪ್ಲೈ ಮಾಡಿಕೊಂಡು, ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡಿಕೊಂಡು, E-Sign ಕಂಪ್ಲೀಟ್ ಮಾಡಿಕೊಂಡು ಆನ್ಲೈನ್ ಮುಖಾಂತರ ನಾವು ಲೋನ್ ಅಪ್ಲೈ ಮಾಡ್ಕೋಬಹುದು. ಟ್ರಸ್ಟೆಡ್ NBFC ಹಾಗೆ ಬ್ಯಾಂಕ್ ಪಾರ್ಟ್ನರ್ಸ್ ಕೂಡ ಇವ್ರ ಜೊತೆಗೆ ಇರ್ತಾರೆ. ಹಾಗೆ ಇಲ್ಲಿ ಒಂದು ಎಕ್ಸಾಂಪಲ್ ಮೂಲಕ ನಾವು ಕ್ಲಾರಿಟಿ ಕೂಡ ತೊಗೋಬಹುದು. ನಮ್ಮ ಒಂದು ಲೋನ್ ಅಮೌಂಟ್ ಸಪೋಸ್ 2 ಲ್ಯಾಕ್ ಇತ್ತು ಅಂದರೆ, ಈ ಒಂದು 2 ಲ್ಯಾಕ್ ಲೋನ್ ಅಮೌಂಟ್ಗೆ ಟೆನ್ಯೂರ್ ಅನ್ನೋದು 36 ಮಂತ್ಸ್ವರೆಗೂ ಇರುತ್ತೆ. ಇಂಟ್ರೆಸ್ಟ್ ರೇಟ್ ಅನ್ನೋದು 13% ಪರ್ ಆ್ಯನಮ್ ರೀತಿಯಾಗಿ ಸಿಗ್ತಾ ಇದೆ. ಪ್ರೊಸೆಸಿಂಗ್ ಫೀಸ್ ಅನ್ನೋದು 4% ಇರುತ್ತೆ. GST ಅನ್ನೋದು 18%ನ ಹಾಕ್ತಾರೆ. ಮಂತ್ಲಿ EMI ನಾವು ಕಟ್ಟಬೇಕಾಗಿರೋದು 6,737 ರುಪೀಸ್ನ. ಟೋಟಲ್ ಇಂಟ್ರೆಸ್ಟ್ ಒಂದು 2 ಲ್ಯಾಕಿಗೆ 43,538 ರುಪೀಸ್ ಆಗುತ್ತೆ. ಟೋಟಲ್ ರೀಪೇಮೆಂಟ್ ಅಮೌಂಟ್ ಬಂದುಬಿಟ್ಟು 2,43,538 ರುಪೀಸ್ ಆಗುತ್ತೆ. ಈ ರೀತಿಯಾಗಿ ಇಲ್ಲಿ ನಮಗೆ ಎಕ್ಸಾಂಪಲ್ ಮೂಲಕ ಕ್ಲಾರಿಟಿನ ಕೊಟ್ಟಿದ್ದಾರೆ. ಹಾಗೆ ಈ ಒಂದು ಅಪ್ಲಿಕೇಶನ್ ಲೋನ್ ಫೀಚರ್ಸ್ ಅನ್ನೋದು ಏನಿರುತ್ತೆ ಅಂತ ನೋಡಿದ್ರೆ, ಲೋನ್ ಡೀಟೇಲ್ಸ್ ಅನ್ನೋದು ಲೋನ್ ಅಮೌಂಟ್ ಅನ್ನೋದು 50,000 ಇಂದ ಹಿಡಿದು 50 ಲ್ಯಾಕ್ವರೆಗೂ ಕೊಡ್ತಾ ಇದ್ದಾರೆ. ಟೆನ್ಯೂರ್ ಅನ್ನೋದು 12 ಮಂತ್ಸಿಂದ ಹಿಡಿದು 72 ಮಂತ್ಸ್ವರೆಗೂ ಇರುತ್ತೆ.
ಇಂಟ್ರೆಸ್ಟ್ ರೇಟ್ ಅನ್ನೋದು ಸ್ಟಾರ್ಟಿಂಗಲ್ಲಿನೇ ನಮಗೆ 9.99% ಪರ್ ಆ್ಯನಮ್ ರೀತಿಯಾಗಿ ಕೊಡ್ತಾ ಇದ್ದಾರೆ. ಮಿನಿಮಮ್ ಪ್ರೊಸೆಸಿಂಗ್ ಫೀಸ್ ಇರುತ್ತೆ, ಡಿಸ್ಕ್ಲೋಸ್ಡ್ ಅಪ್ಫ್ರಂಟ್ ಆಗಿ. ಹಾಗೆ ಇಲ್ಲಿ ನ್ಯೂ ಟು ಕ್ರೆಡಿಟ್ ಬಾರೋವರ್ಸಿಂದ ನಾವು ಓಪನ್ ಕೂಡ ಮಾಡ್ಕೋಬಹುದು. ಈ ರೀತಿಯಾಗಿ ಇಲ್ಲಿ ಲೋನ್ ಫೀಚರ್ಸ್ನ ನೋಡಬಹುದು. ಹಾಗೆ ಇವರ ಒಂದು ಲೆಂಡಿಂಗ್ ಪಾರ್ಟ್ನರ್ಸ್ ನೋಡೋದಾದರೆ ಪೋನೋವಾಲಾ ಫಿನ್ಕ್ರೋಪ್ ಲಿಮಿಟೆಡ್, ಆದಿತ್ಯ ಬಿರ್ಲಾ ಫೈನಾನ್ಸ್ ಲಿಮಿಟೆಡ್, IDFC ಫಸ್ಟ್ ಬ್ಯಾಂಕ್, ಫಿನೈಬಲ್, ಬಜಾಜ್ ಫಿನ್ಸರ್ವ್, ಮನಿ ವ್ಯೂ, ಮುತ್ತೂಟ್ ಫೈನಾನ್ಸ್, ಕ್ಯಾಶಿ ಲೋನ್. ಈ ರೀತಿಯಾಗಿ ಇಲ್ಲಿ ಇವರ ಒಂದು ಲೆಂಡಿಂಗ್ ಪಾರ್ಟ್ನರ್ಸ್ ಕೂಡ ನಾವು ನೋಡಬಹುದು. ಹಾಗೆ ಇಲ್ಲಿ ಲೋನ್ ಅಪ್ಲೈ ಮಾಡ್ಕೋಬೇಕು ಅಂದರೆ ಪರ್ಮಿಷನ್ಸ್ನ ಕೇಳುತ್ತೆ. ಲೊಕೇಶನ್ನ ನಾವು ಅಲೋ ಮಾಡ್ಕೋಬೇಕು. ಹಾಗೆ SMS ಕ್ಯಾಮೆರಾ, ಫೋನ್ ಇನ್ಫೋ, ಮೈಕ್ರೋಫೋನ್ ಇವಕ್ಕೆಲ್ಲ ನಾವು ಪರ್ಮಿಷನ್ಸ್ಗೆ ಅಲೋ ಮಾಡ್ಕೊಂಡ್ರೆ ಮಾತ್ರ ನಾವು ಲೋನ್ ಅಪ್ಲೈ ಮಾಡ್ಕೋಬಹುದು. ಈ ರೀತಿಯಾಗಿ ಇಲ್ಲಿ ಈ ಒಂದು ಅಪ್ಲಿಕೇಶನ್ನ ಡೀಟೇಲ್ನ ಕೊಟ್ಟಿದ್ದಾರೆ. ಈ ಒಂದು ಅಪ್ಲಿಕೇಶನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮಗೂ ಕೂಡ ಲೋನ್ ಅವಶ್ಯಕತೆ ಇತ್ತು ಅಂದರೆ ಮಾತ್ರ ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡಿಕೊಂಡು ಲೋನ್ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಮೊದಲಿದಾಗಿ ಓಪನ್ ಆಗುತ್ತೆ. ಇಲ್ಲಿ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಮ್ಮ ಒಂದು ಪ್ಯಾನ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಒಂದು ಫೋನ್ ನಂಬರ್ನ ಎಂಟರ್ ಮಾಡಿಕೊಂಡು OTP ಮೂಲಕ ನಾವು ಈ ಒಂದು ಅಪ್ಲಿಕೇಶನಲ್ಲಿ ರಿಜಿಸ್ಟರ್ ಆಗಬೇಕು. ನೆಕ್ಸ್ಟ್ ಇಲ್ಲಿ ಪ್ಯಾನ್ ಕಾರ್ಡ್ ಡೀಟೇಲ್ನ ಕೇಳುತ್ತೆ. ಪ್ಯಾನ್ ಕಾರ್ಡಲ್ಲಿ ಯಾವ ರೀತಿಯಾಗಿ ನಮ್ಮ ಒಂದು ನೇಮ್ ಇರುತ್ತೆ ಅದೇ ರೀತಿಯಾಗಿ ಫಸ್ಟ್ ನೇಮ್ ಲಾಸ್ಟ್ ನೇಮ್ನ ಎಂಟರ್ ಮಾಡಿಕೊಂಡು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಪರ್ಸ್ನಲ್ ಡೀಟೇಲ್ಸ್ನ ಕೇಳುತ್ತೆ. ಪರ್ಸ್ನಲ್ ಡೀಟೇಲ್ನಲ್ಲಿ ಪ್ಯಾನ್ ಕಾರ್ಡಲ್ಲಿ ಯಾವ ರೀತಿಯಾಗಿರುತ್ತೆ ಅದೇ ರೀತಿಯಾಗಿ ನಾವು ನೀಟಾಗಿ ಫಿಲಪ್ ಮಾಡ್ಕೋಬೇಕು ಡೀಟೇಲ್ಸ್ ಅನ್ನೋದು. ಇಲ್ಲಿ ಫೋನ್ ನಂಬರ್ನ ಎಂಟರ್ ಮಾಡಿಕೊಂಡು ನಿಮ್ಮ ಒಂದು ಫುಲ್ ನೇಮ್ನ ಎಂಟರ್ ಮಾಡ್ಕೊಳ್ಳಿ. ಹಾಗೆ ಪ್ಯಾನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿಕೊಂಡು ಪರ್ಮನೆಂಟ್ ಅಕೌಂಟ್ ನಂಬರ್ನ ಎಂಟರ್ ಮಾಡಿಕೊಂಡು ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಿಕೊಂಡು ಹಾಗೆ ನಿಮ್ಮ ಒಂದು ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವೇನಾದರೂ ಮೇಲ್ ಇದ್ದೀರಾ ಫೀಮೇಲ್ ಇದ್ದೀರಾ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಒಂದು ಸಿಟಿಯ ಪಿನ್ ಕೋಡ್ನ ಎಂಟರ್ ಮಾಡಿಕೊಂಡು ಎಂಪ್ಲಾಯ್ಮೆಂಟ್ ಟೈಪ್ನ ಕೇಳುತ್ತೆ. ಎಂಪ್ಲಾಯ್ಮೆಂಟ್ ಟೈಪ್ ಯಾವುದಿದೆ, ಸ್ಯಾಲ್ರಿಡ್ ಇದೀನಾ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಇದ್ದೀರಾ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮಂತ್ಲಿ ಇನ್ಕಮ್ನ ಕೇಳುತ್ತೆ. ನಿಮ್ಮ ಒಂದು ಮಂತ್ಲಿ ಇನ್ಕಮ್ ಎಷ್ಟು ಬರ್ತಾ ಇದೆ ಅದನ್ನು ಕೂಡ ನೀವು ಇಲ್ಲಿ ಎಂಟರ್ ಮಾಡಿಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮ ಒಂದು ಎಲಿಜಿಬಿಲಿಟಿನ ಚೆಕ್ ಮಾಡಿಕೊಂಡು ನಮಗೆ ಇವರು ಲೋನ್ ಆಫರ್ನ ಮಾಡಿ ಇಲ್ಲಿ ಫಟಕ್ ಪೇ ಅನ್ನೋ ಒಂದು ಲೆಂಡಿಂಗ್ ಪಾರ್ಟ್ನರ್ ಜೊತೆಗೆ ನಮಗೆ ಇವರು ಕನೆಕ್ಟ್ನ ಮಾಡಿದ್ದಾರೆ. ಸೊ ಇಲ್ಲಿ ಜಸ್ಟ್ ಇಲ್ಲಿ ಮೊಬೈಲ್ ನಂಬರ್ನ ಎಂಟರ್ ಮಾಡಿಕೊಂಡು ಕ್ಯಾಪ್ಚರ್ನ ಎಂಟರ್ ಮಾಡಿಕೊಂಡು ಇಲ್ಲಿ ಲಾಗಿನ್ ಆದರೆ ಸಾಕು, ನಿಮಗೆ ಲೋನ್ ಅನ್ನೋದು ಸಿಗ್ತಾ ಇದೆ. ಆ ನಂತರ ಇಲ್ಲಿ ಈ ರೀತಿಯಾಗಿ ಒಂದು ಇಂಟರ್ಫೇಸ್ನ ನೋಡಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ನಮಗೆ ಅಪ್ ಟು 2 ಲ್ಯಾಕ್ವರೆಗೂ ಲೋನ್ ಅನ್ನೋದು ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಕ್ರೆಡಿಟ್ ಸ್ಕೋರ್ ಕೂಡ ಚೆಕ್ ಮಾಡ್ಕೋಬಹುದು. ಲೋನ್ ಕ್ಯಾಲ್ಕುಲೇಟರ್ ಕೂಡ ನಮಗೆ ಕೊಟ್ಟಿದ್ದಾರೆ. ಹಾಗೆ ಕ್ರೆಡಿಟ್ ಕಾರ್ಡ್ ಕೂಡ ನಮಗೆ ಸಿಗ್ತಾ ಇದೆ. ನೆಕ್ಸ್ಟ್ ಇಲ್ಲಿ ಪರ್ಮಿಷನ್ಸ್ನ ಕೇಳ್ತಾರೆ. ಸೊ ಪರ್ಮಿಷನ್ಸ್ಗೆ ನೀವು ಅಲೋ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಅಕ್ಸೆಪ್ಟ್ ಆ್ಯಂಡ್ ಅಲೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಅದರ್ ಡೀಟೇಲ್ಸ್ನ ಕೇಳುತ್ತೆ. ನಮ್ಮ ಒಂದು ಮಂತ್ಲಿ ಇನ್ಕಮ್ ಎಷ್ಟು ಬರ್ತಾ ಇದೆ ಅದನ್ನು ನೀವು ಎಂಟರ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಒಂದು ರೆಸಿಡೆನ್ಸಿಯಲ್ ಯಾವ ಥರ ಇದೆ, ಪರ್ಸನಲ್ ಇದೆನಾ ಅಥವಾ ರೆಂಟಲ್ ಇದೆನಾ ಅಥವಾ ಪೇರೆಂಟಲ್ ಇದೆನಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಮ್ಮ ಒಂದು ಲೋನ್ ಅಮೌಂಟ್ ಎಷ್ಟು ಪ್ರಿಫರ್ ಮಾಡ್ತಾ ಇದ್ದೀವಿ ಅಂತ ಕೇಳ್ತಾ ಇದ್ದಾರೆ. 10,000 to 30,000 ಇರುತ್ತೆ, 30,000 to 60,000 ಈ ರೀತಿಯಾಗಿ ನಮಗೆ ಅಪ್ ಟು 5 ಲ್ಯಾಕ್ಸ್ವರೆಗೂ ಕೊಡ್ತಾ ಇದ್ದಾರೆ. ಸೊ ನಿಮ್ಮ ಒಂದು ಲೋನ್ ಅಮೌಂಟ್ ನಿಮ್ಗೆ ಎಷ್ಟು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ರೀಸನ್ ಫಾರ್ ಲೋನ್ನ ಕೇಳುತ್ತೆ. ಡಿಲೇಡ್ ಸ್ಯಾಲ್ರಿ ಇತ್ತು ಅಥವಾ ನಮಗೇನಾದರೂ ಎಮರ್ಜೆನ್ಸಿ ಮೆಡಿಕಲ್ ಎಕ್ಸ್ಪೆನ್ಸಸ್ ಏನೋ ಅಥವಾ ಯುಟಿಲಿಟಿ ಬಿಲ್ಸ್, ರೆಂಟ್ ಪೇಮೆಂಟ್ಸ್ ಏನೋ, ಎಜುಕೇಷನ್ ಫೀಸ್ ಏನೋ ಅಥವಾ ಅದರ್ಸ್ ಇದೆನಾ ಅಂತ ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಸೊ ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೀವಿಲ್ಲಿ ನೋಡ್ತಾ ಇರ್ಬೋದು ನನಗೆ ಇವರು ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿ ನನಗೆ ಎಲಿಜಿಬಿಲಿಟಿ ಅಮೌಂಟ್ ಎಷ್ಟು ಬರ್ತಾ ಇದೆ ಅಂತ ತೋರಿಸಿದ್ದಾರೆ. ಸೊ ನನ್ನ ಒಂದು ಎಲಿಜಿಬಿಲಿಟಿನ ಚೆಕ್ ಮಾಡಿಕೊಂಡು ಇವರು ನನಗೆ 5 ಲ್ಯಾಕ್ವರೆಗೂ ಲೋನ್ ಆಫರಿಂಗ್ನ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ಆಧಾರ್ ಡೀಟೇಲ್ಸ್ನ ಕೇಳುತ್ತೆ. ಸೊ ಆಧಾರ್ ಡೀಟೇಲ್ಸ್ಗೆ ನಮ್ಮ ಒಂದು ಆಧಾರ್ ಕಾರ್ಡ್ನ ನಾವು ಇಲ್ಲಿ ಅಪ್ಲೋಡ್ ಮಾಡ್ಕೋಬೇಕು. ಡಾಕ್ಯುಮೆಂಟ್ ಅನ್ನೋದನ್ನ ಅಪ್ಲೋಡ್ ಮಾಡ್ಕೊಂಡ ನಂತರ ಇಲ್ಲಿ ವೆರಿಫೈ ವಿತ್ ಡಿಜಿ ಲಾಕರ್ ಮೂಲಕ ನಾವು ವೆರಿಫಿಕೇಶನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಆಧಾರ್ OTPನ ಕಳಿಸ್ತಾರೆ. ಆ ಒಂದು ಆಧಾರ್ OTPನ ನೀವು ಎಂಟರ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಸೊ ಇಲ್ಲಿ ನನ್ನ ಒಂದು ಆಧಾರ್ ಕಾರ್ಡ್ KYC ಡಿಜಿ ಲಾಕರ್ ಮೂಲಕ ವೆರಿಫಿಕೇಶನ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಸೆಲ್ಫಿನ ಅಪ್ಲೋಡ್ ಮಾಡ್ಕೋಬೇಕು. ಗಿವ್ ಪರ್ಮಿಷನ್ಸ್ ಫಾರ್ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಸೆಲ್ಫಿನ ಅಪ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಎಸೆನ್ಷಿಯಲ್ ಡಾಕ್ಯುಮೆಂಟ್ಸ್ನ ಕೇಳುತ್ತೆ. ಸೊ ಇಲ್ಲಿ ಇನ್ಕಮ್ ಪ್ರೂಫ್ಗೆ ನಮ್ಮ ಒಂದು ಡಾಕ್ಯುಮೆಂಟ್ನ ನಾವು ಅಪ್ಲೋಡ್ ಮಾಡ್ಕೋಬೇಕು. ಇಲ್ಲಿ ಇನ್ಕಮ್ ಪ್ರೂಫ್ಗೆ ನಮ್ಮ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ನ ನಾವು ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಗಾಯ್ಸ್ ಇದಾಗಿದೆ ಫೈನಲ್ ಪ್ರೋಸೆಸ್ ಅನ್ನೋದು. ಇಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ನ ನೀವು ಅಪ್ಲೋಡ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಬೇಸಿಕ್ ಡೀಟೇಲ್ಸ್ನ ನೀವು ಎಂಟರ್ ಮಾಡ್ಕೊಂಡ ನಂತರ ಇನ್ಕಮ್ ಪ್ರೂಫ್ಗೆ ನಮ್ಮ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ನ ಅಪ್ಲೋಡ್ ಮಾಡ್ಕೋಬೇಕು. ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ನ ನೀವು ಅಪ್ಲೋಡ್ ಮಾಡ್ಕೊಂಡ ನಂತರ ಅಗ್ರಿಮೆಂಟ್ನ ಕಳಿಸ್ತಾರೆ. ಸೊ ಅಗ್ರಿಮೆಂಟ್ ಮೂಲಕ ನೀವು ಈ ಸಾಲನ್ನ ಕಂಪ್ಲೀಟ್ ಮಾಡ್ಕೊಂಡ್ರೆ ಇಲ್ಲಿಗೆ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಬಿಕಾಸ್ ಆಲ್ರೆಡಿ ನನಗೆ 5 ಲ್ಯಾಕ್ವರೆಗೂ ಲೋನ್ ಆಫರಿಂಗ್ನ ಮಾಡಿದ್ರು. ನನ್ನ ಆ ಒಂದು ಲೋನ್ ಅಮೌಂಟಲ್ಲಿ ನನಗೆ ಎಷ್ಟು ಬೇಕೋ ಅದನ್ನು ನಾನು ಚೂಸ್ ಮಾಡ್ಕೊಂಡಿದ್ದೆ ಆಲ್ರೆಡಿ. ಸೊ ಇದಾಗಿದೆ ಫೈನಲ್ ಪ್ರೋಸೆಸ್. ಬ್ಯಾಂಕ್ ಸ್ಟೇಟ್ಮೆಂಟ್ ಅಪ್ಲೋಡ್ ಮಾಡ್ಕೊಂಡ್ರೆ ನನಗೆ ಕೂಡ ಇವರು ಬ್ಯಾಂಕ್ ಅಕೌಂಟಿಗೆ ಡೈರೆಕ್ಟಾಗಿ ವಿತಿನ್ ಫ್ಯೂ ಮಿನಿಟ್ಸಲ್ಲಿ ಲೋನ್ ಅಮೌಂಟ್ ಅನ್ನೋದು ಏನಿರುತ್ತೆ ಡೈರೆಕ್ಟಾಗಿ ಟ್ರಾನ್ಸ್ಫರ್ನ ಮಾಡ್ತಾರೆ.
ಸೊ ನೋಡಿದ್ರಲ್ವ ಗಾಯ್ಸ್, ಯಾವ ರೀತಿಯಾಗಿ ನಾವು ಲೋನ್ ಅಪ್ಲೈ ಮಾಡ್ಕೋಬೇಕು, ಯಾವ ರೀತಿಯಾಗಿ ಇಲ್ಲಿ ನಮಗೆ ಕನೆಕ್ಟ್ನ ಮಾಡ್ತಾರೆ ಲೆಂಡಿಂಗ್ ಪಾರ್ಟ್ನರ್ ಜೊತೆಗೆ, ಹಾಗೆ ಯಾವ ರೀತಿಯಾಗಿ ನಾವು ಲೋನ್ ಕಂಪ್ಲೀಟ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೇಕು ಅಂತ ಇದಾಗಿದೆ ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಇದೇ ರೀತಿ ಹಲವಾರು ಅಪ್ಲಿಕೇಶನ್ ಒಂದಿಗೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.